ಒಬಿಸಿ ಮುಖ್ಯಮಂತ್ರಿ ಅನ್ನುವಂತ ಗೌರವ ಇಡೀ ರಾಜ್ಯ ಜನರಿಗಿದೆ. ನಾನು ಈ ಸದನದ ಮುಖಾಂತರ ಆಗ್ರಹ ಮಾಡ್ತೇನೆ, ಕಾಂತರಾಜು ವರದಿಯನ್ನ ಯಾವತ್ತು ಜಾರಿ ತರ್ತೀರಿ ಹೇಳಿ, ಕಾಂತರಾಜು ವರದಿಯನ್ನ ಯಾವತ್ತು ಬಹಿರಂಗ ಮಾಡ್ತೀರಿ ಹೇಳಿ. ಇಲ್ಲಿಯ ತನಕ ಕಾಂತರಾಜು ವರದಿ ಏನಾಗಿದೆ ಅಂತ ಈ ಸರ್ಕಾರ ಹೇಳ್ತಾ ಇಲ್ಲ. ಪತ್ರಿಕೆಗಳಲ್ಲಿ ಬರುತ್ತೆ ಕಾಂತರಾಜು ವರದಿಗೆ ಸೆಕ್ರೆಟರಿ ಸೈನ್ ಹಾಕಲಿಲ್ಲ ಅಂತ ಒಂದ್ಸರಿ ಹೇಳ್ತಾರೆ, ಇನ್ನೊಂದ್ಸರಿ ಹೇಳ್ತಾರೆ ಕಾಂತರಾಜು ವರದಿಯನ್ನ ಲಾಕರ್ ಅಲ್ಲಿ ಇಟ್ಟಿದ್ವಿ ನಾವು, ಅದು ಎಲ್ಲೋಗಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಿಂದುಳಿದ ವರ್ಗದ ಬಗ್ಗೆ ನಿಜವಾದಂತಹ ಕಾಳಜಿ ಇದ್ದಿದ್ರೆ ನೀವು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಿ. ಯಾಕೆ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ಲಿಕ್ಕೆ ಯಾಕೆ ನೀವು ಹಿಂದೆ ಹೊಡಿತಾ ಇದ್ದೀರಿ? ಕಾಂತರಾಜು ವರದಿಯಲ್ಲಿ ಅಂತ ಅಪಾಯ ಏನಿದೆ? ನಾವು ಕಳೆದ ಕೇಳಬೇಕಿತ್ತು ನೀವು 2015ರಲ್ಲಿ ಮಾನ್ಯ ಅಧ್ಯಕ್ಷರೇ, ಬ್ಯಾಕ್ವರ್ಡ್ ಕ್ಲಾಸಿನ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, ನಾವು ಕಾಂತರಾಜು ವರದಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ. ಯಾಕೆ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಲಿಲ್ಲ? ಒಂದು ಕಡೆ ಸೆಕ್ರೆಟರಿಯ ಸೈನ್ ಹಾಕಿಲ್ಲ ಅಂತ ಜಯಪ್ರಕಾಶ್ ಹೆಗಡೆ ಆಮೇಲೆ ಹೇಳ್ತಾರೆ, ಕಾಂತರಾಜು ವರದಿ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. 165 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಕಾಂತರಾಜು ವರದಿಯನ್ನ ಸಿದ್ಧ ಮಾಡಿ 2 ಟರ್ಮ್ ಅಧ್ಯಕ್ಷ ಆಗಿದ್ರು ಅವರು. 2 ಟರ್ಮ್ ಅಧ್ಯಕ್ಷ ಆಗಿದ್ರು. ಹೆಂಗೆ ಅವರು ಅಧ್ಯಕ್ಷ ಆದ್ಮೇಲೆ ರಿಪೋರ್ಟ್ ಕೊಡದಲೆ ವಾಪಸ್ ಹೋಗ್ಲಿಕ್ಕೆ ಹೆಂಗ್ ಬಿಟ್ರು ನೀವು? 2 ಟರ್ಮ್ ರಾಜ್ಯ ಅಧ್ಯಕ್ಷರಾಗಿ, ಬ್ಯಾಕ್ವರ್ಡ್ ಕಮಿಷನ್ ಅಧ್ಯಕ್ಷರಾಗಿ ವರದಿ ಕೊಡಲು ವಾಪಸ್ ಹೋಗ್ತಾರೆ ಅಂತಂದ್ರೆ ಈ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯ ಅಲ್ವಾ? 185 ಕೋಟಿ ರೂಪಾಯಿ ಏನಾಗಿದೆ ಅಂತ ಈ ರಾಜ್ಯ ಜನ ಕೇಳಬೇಕಲ್ಲ. ಮುಖ್ಯಮಂತ್ರಿಗಳಿಗೆ ತನಗೆ ಅಪಾಯ ಬಂದಾಗ ಜಾತಿ ಗಣತಿ ವಿಷಯವನ್ನು ಯಾಕೆ ಹೇಳ್ತೀರಿ? ತನ್ನಿ ಹಾಗಾರೆ ನಾಡಿದ್ದು ಬಜೆಟ್ ಅಧಿವೇಶನ 21ನೇ ತಾರೀಕಿನ ಮುಗಿಯೋದ್ರೊಳಗೆ ನಾನು ಕಾಂತರಾಜು ವರದಿಯನ್ನ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ನೋಡೋಣ. ನಮಗೆ ಬೇಕಾಗಿದೆ ಕಾಂತರಾಜು ವರದಿ ಎಲ್ಲಿದೆ ಅಂತ ಹುಡುಕಿ ಕೊಡಿ ಅಂತ ಕೇಳ್ತೀನಿ ನಾನು. ಕಾಂತರಾಜು ವರದಿ ಎಲ್ಲಿದೆ ಅಂತ ಹೇಳಿ ಹಾಗಾರೆ. ಯಾಕೆ ಅದನ್ನ ಕೇಳಿ, ಯಾಕೆ ಅದನ್ನ ಹೇಳಲಿಕ್ಕೆ ನಿಮಗೆ ಕಾಂತರಾಜು ವರದಿಯನ್ನ ಅಥವಾ ಜಾತಿ ಗಣತಿಯನ್ನ ತಂದ್ರೆ ನಿಮ್ಮ ಕ್ಯಾಬಿನೆಟ್ನೊಳಗೆ 16 ಗೊಂದಲಗಳಿದೆ. ಅದನ್ನ ತರಲಿಕ್ಕೆ ತಯಾರಿಲ್ಲ. ಸಬ್ಜೆಕ್ಟ್ ಹೋಗಿ ಲೋಕಾಯುಕ್ತದ ವರದಿಯನ್ನ 3 ತಿಂಗಳೊಳಗೆ ತರಿಸ್ಕೊಂಡ್ಬಿಡ್ತೀರಿ. ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಕಾಂತರಾಜು ವರದಿಯನ್ನ ತರಿಸ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ನಿಮ್ಮ ಹಿಂದುಳಿದ ವರ್ಗದ ಬಗ್ಗೆ ನಿಮ್ಮ ಬದ್ಧತೆ ಏನಾಗಾದ್ರೆ? ಯಾವ ಬದ್ಧತೆಯನ್ನು ಹಾಕೊಂಡಿದ್ದೀರಿ? ನಿಮಗೆ ಅಪಾಯ ಇದೆ ಅಂದಾಗ ಒಬಿಸಿ ಹೆಲ್ಮೆಟ್ ಹಾಕೊಳ್ತೀರಿ, ನಿಮಗೆ ಅಪಾಯ ಇಲ್ಲ ಅಂತಂದಾಗ ಒಬಿಸಿ ಹೆಲ್ಮೆಟ್ ಅನ್ನು ತೆಗೆದಿಟ್ಕೊಂಡ್ಬಿಟ್ರೆ ಒಬಿಸಿ ನ್ಯಾಯ ಕೊಟ್ಟಂಗಾಗತ್ತಾ? ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಟ್ಟಂಗಾಗತ್ತಾ? ನೀವು ಹಿಂದುಳಿದ ನ್ಯಾಯ ಕೊಡುತ್ತೆ. ಕಾಂತರಾಜು ವರದಿಯನ್ನ ಜಾರಿಗೆ ತರಲಿಕ್ಕೆ ಅಥವಾ ಕಾಂತರಾಜು ವರದಿಯನ್ನ ಬಹಿರಂಗ ಮಾಡಲಿಕ್ಕೆ ಯಾವ ಶಕ್ತಿಗಳು ನಿಮ್ಮನ್ನ ತಡೆದು ನಿಲ್ಲಿಸಿದೆ ಅದನ್ನ ಹೇಳ್ಬೇಕಲ್ಲ. ಯಾಕೆ ಅದನ್ನ ಹೇಳ್ತಾ ಇಲ್ಲ? 1 ವರ್ಷದ ಕೆಳಗಡೆ ಜಾತಿ ಗಣತಿ ಭಾಷಣದ ವಸ್ತು. ಜಾತಿ ಗಣತಿ ಶೈಕ್ಷಣಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಅಂತ ಹೇಳ್ಕೊಂಡು ಎಷ್ಟು ದಿನ ಕರ್ನಾಟಕ ಜನರಿಗೆ ಹಿಂಗೆ ಹೇಳ್ತಾ ಬರ್ತಾರೆ. ಹಾಗಾಗಿ ಭಕ್ತವತ್ಸಲಂ ಕಮಿಟಿ ಶಿಫಾರಸುಗಳು ಮಾನ್ಯ ಅಧ್ಯಕ್ಷರೇ, ನಾನು ಅದಕ್ಕೆ ಬರ್ಬೇಕು. ಯಾಕೆಂತಂದ್ರೆ ಏನೇನೋ ಸರ್ಕಾರ ಮುಚ್ಚಿಡುವಂತ ಪ್ರಯತ್ನಗಳು ಮಾಡಿತ್ತು ಅಂತ ನ್ಯಾಯಮೂರ್ತಿ ಭಕ್ತವತ್ಸಲ ಆಯೋಗ 5 ಶಿಫಾರಸುಗಳನ್ನ ಈ ಸರ್ಕಾರಕ್ಕೆ ಕೊಡುತ್ತೆ. ನಾನು ಬಹಳ ವೇಗವಾಗಿ ಹೇಳ್ತೀನಿ, ಬಹಳ ಉದ್ದಕ್ಕೆ ಹೋಗಲ್ಲ. ವೆರಿ ಗುಡ್. ಅವ್ರ 5 ಶಿಫಾರಸುಗಳಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಹಿಂದುಳಿದ ವರ್ಗದವರಿಗೆ 33 ಮೀಸಲಾತಿ ನೀಡಿದರೆ ಒಟ್ಟಾರೆ ಶೇಕಡ 50 ಮೀರದಂತೆ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಮುಂದುವರಿಸಿಕೊಂಡು ಹೋಗಬೇಕು. ಮೊದಲನೇ ಶಿಫಾರಸು. ಬಿಬಿಎಂಪಿ ಮೇಯರ್, ಉಪಮೇಯರ್ ಸ್ಥಾನಗಳನ್ನು ಹಿಂದುಳಿದ ವರ್ಗದವರಿಗೆ ಮೀಸಲಿಡಬೇಕು. ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಚುನಾವಣಾ ಶಾಖೆಗಳನ್ನು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ಅಧೀನಕ್ಕೆ ಒಳಪಡಿಸಬೇಕು. ಬಹಳ ಇಂಪಾರ್ಟೆಂಟ್. ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಹಿಂದುಳಿದ ವರ್ಗ ಆ ಮತ್ತು ಹಿಂದುಳಿದ ವರ್ಗ ಬಿ ಎಂದು 4 ಗುಂಪುಗಳಾಗಿ ವರ್ಗೀಕರಿಸಬೇಕು ಅಂತ ಹೇಳ್ತಾರೆ. ಮಾನ್ಯ ಅಧ್ಯಕ್ಷ, ನಂಗೆ ಬಹಳ ನೋವಿಂದ ಹೇಳ್ತಾ ಇದ್ದೀನಿ, 186 ಜಾತಿಗಳ ಪೈಕಿ ಸುಮಾರು 120 ಜಾತಿಗಳು ಇನ್ನು ಗ್ರಾಮ ಪಂಚಾಯತಿ ಸದಸ್ಯರಾಗಲಿಲ್ಲ. ಹಿಂದುಳಿದ ವರ್ಗದವರು ಬಹಳ ಲಾಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 120 ಜಾತಿನವರು ಗ್ರಾಮ ಪಂಚಾಯತಿ ಸದಸ್ಯರಾಗಲಿಲ್ಲ. ಈ ಕಾರಣಕ್ಕೆ ಹಿಂದುಳಿದ ನ್ಯಾಯಮೂರ್ತಿ ಭಕ್ತವತ್ಸಲಂ ಅವರು ಹೇಳ್ತಾರೆ ಇದನ್ನ 4 ಗುಂಪುಗಳಾಗಿ ವರ್ಗೀಕರಿಸಬೇಕು ಅಂತ ಶಿಫಾರಸು ಮಾಡಿದ್ರು.